ಫಿಲಮ್ಸ್ ಆಲ್ಸೋ ಇನ್ಸ್ಪೈರ್ಡ್ ಸೋ ಮಚ್ ಥಿಂಗ್ಸ್. ಓಕೆ, ಶಿವಾಜಿ ದಿ ಬಾಸ್ ನನಗೆ ತುಂಬ ಇನ್ಸ್ಪೈರ್ ಆಗಿದೆ. ಸರ್ಕಾರ ಅಂತ ವಿಜಯ್ದು ಒಂದು ಮೂವಿ ಇದೆ, ಅದು ತುಂಬ ಇನ್ಸ್ಪೈರ್ ಆಗಿದೆ. ಹಾಗೆ ತುಂಬ ನಾನು ಎಲ್ಲ ಕಡೆನೂ ಕೂಡ ಅದನ್ನು ಕೇಸ್ ಸ್ಟಡಿ ಅಂತಲೇ ತಗೊಳ್ತಾ ಹೋಗ್ತಿರ್ತೀನಿ. ಏನಾದರೂ ಒಂದು ಆಬ್ಜೆಕ್ಟ್ನ ನೋಡಿದಾಗ ಅದನ್ನು ನನ್ನ ಜೀವನಕ್ಕೆ ಅಡಾಪ್ಟ್ ಹೇಗೆ ಮಾಡ್ಬೋದು, ನನ್ನ ಇನಿಷಿಯೇಟಿವ್ಸಿಗೆ ನಾನು ಹೇಗೆ ತಗೊಂಡು ಹೋಗ್ಬೋದು, ಅದನ್ನು ಯಾವ ಲೆವೆಲ್ಗೆ ನಮ್ಮ ಪ್ಲ್ಯಾನ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗ್ತಿರ್ತೀನಿ. World's best strategist. King of deal closure. Highest paid consultant. Smart entrepreneur. International speaker. Unique author. ನಿಮ್ಮ ಸ್ಟ್ರಾಟಜಿಗಳಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಸ್ಟ್ರಾಟಜಿ ಕೇಸ್ ಸ್ಟಡಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದನ್ನು ಹೇಗೆ ನೀವು ಪಾಸಿಟಿವ್ ಎಕ್ಸಿಕ್ಯೂಷನ್ ಹಾಗೆ ಒಂದು ಪ್ಯೂರ್ ಮೈಂಡ್ಸೆಟ್ ಜೊತೆಗೆ ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂತ? ನಾನು ಕೇಸ್ ಸ್ಟಡಿ ಅಂತ ಒಂದನ್ನು ಯಾವುದನ್ನು ಸ್ಟ್ರಾಟಜಿನ ನಾನು ಮಾಡಿಲ್ಲ. ನಾನು ಕಲ್ತಿದ್ದಷ್ಟೇ. ಈ ಯೂಟ್ಯೂಬ್ ನೋಡೇನೆ ನಾನು ಓದೋದಕ್ಕಿಂತ ಜಾಸ್ತಿ ನಾನು ಕೇಳೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರ್ತೀನಿ. ಕೇಳೋದ್ರಲ್ಲಿ ನಾನು ತುಂಬ ಕೇಳ್ತಾ ಇರ್ತೀನಿ. ಈವನ್ ನಾನು ಬಾತ್ರೂಮ್ಗೆ ಹೋಗಿದ್ದಾಗ ನಾನು ಕೇಳ್ತಾ ಇರ್ತೀನಿ, ನಾನು ರೆಡಿ ಆಗ್ಬೇಕಾದ್ರೆ ನಾನು ಕೇಳ್ತಾ ಇರ್ತೀನಿ, ಈವನ್ ಪೂಜೆ ಮಾಡ್ಬೇಕಾದ್ರೆ ನಾನು ಕೇಳ್ತಾ ಇರ್ತೀನಿ, ನಾನು ಕಾರಲ್ಲಿ ಬರ್ಬೇಕಾದ್ರೆ ನಾನು ಕೇಳ್ತಾ ಇರ್ತೀನಿ. ನಾನು ಯಾವಾಗಲೂ ಕೇಳ್ತಾನೆ ಇರ್ತೀನಿ. ನಾನು ಅದು ನನ್ನ ಮೈಂಡಿಗೆ ತುಂಬಾ ನಾಲೆಡ್ಜ್ನ ತಂದು ಕೊಡ್ತು. ಯಾಕೆಂದರೆ ನಾನು ಡಿಫ್ರೆಂಟ್ ಕೇಸ್ ಸ್ಟಡಿಗಳನ್ನ ನೋಡ್ತಾ ಇರ್ತೀನಿ. ಈಗ ಮಿಲ್ಕ್ ಅನ್ನೋದವ್ರದ್ದು ನನಗೆ ಇನ್ಸ್ಪೈರ್ ಆಗಿದೆ. ಇನ್ನೊಂದು ಲೂಯಿ ಫಿಲಿಪ್ಸ್ ಅಂತ ಅಂದ್ಬಿಟ್ಟು ಅವ್ರದ್ದು ಇನ್ಸ್ಪೈರ್ ಆಗಿದೆ. ಅದಾಗಿದ ತಕ್ಷಣ ಮ್ಯಾಕ್ಡೊನಾಲ್ಡ್ಸ್ದು ಮೂವಿ, ಅದಂತೂ ನಾನು ನೋಟ್ಸ್ ಮಾಡ್ಕೊಬಿಟ್ಟಿದ್ದೀನಿ. ದಿ ಫೌಂಡರ್ ಅನ್ನೋ ಮೂವಿನ ಅದು ಎಷ್ಟು ಸಾರಿ ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ಹಾಗೆ ನಾಟ್ ಓನ್ಲಿ ದಟ್, ಓಕೆ, ಫಿಲಮ್ಸ್ ಆಲ್ಸೋ ಇನ್ಸ್ಪೈರ್ಡ್ ಸೋ ಮಚ್ ಥಿಂಗ್ಸ್. ಓಕೆ, ಶಿವಾಜಿ ದಿ ಬಾಸ್ ನನಗೆ ತುಂಬ ಇನ್ಸ್ಪೈರ್ ಆಗಿದೆ. ಸರ್ಕಾರ ಅಂತ ವಿಜಯ್ದು ಒಂದು ಮೂವಿ ಇದೆ, ಅದು ತುಂಬ ಇನ್ಸ್ಪೈರ್ ಆಗಿದೆ. ಹಾಗೆ ತುಂಬ ನಾನು ಎಲ್ಲ ಕಡೆನೂ ಕೂಡ ಅದನ್ನು ಕೇಸ್ ಸ್ಟಡಿ ಅಂತಲೇ ತಗೊಳ್ತಾ ಹೋಗ್ತಿರ್ತೀನಿ. ಏನಾದರೂ ಒಂದು ಆಬ್ಜೆಕ್ಟ್ನ ನೋಡಿದಾಗ ಅದನ್ನು ನನ್ನ ಜೀವನಕ್ಕೆ ಅಡಾಪ್ಟ್ ಹೇಗೆ ಮಾಡ್ಬೋದು, ನನ್ನ ಇನಿಷಿಯೇಟಿವ್ಸಿಗೆ ನಾನು ಹೇಗೆ ತಗೊಂಡು ಹೋಗ್ಬೋದು, ಅದನ್ನು ಯಾವ ಲೆವೆಲ್ಗೆ ನಮ್ಮ ಪ್ಲ್ಯಾನ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗ್ತಿರ್ತೀನಿ. ಸೊ ದೀಸ್ ಆರ್ ಆಲ್ ಮೈ ಇನ್ಸ್ಪಿರೇಷನ್ಸ್. ಓಕೆ, ಇದರಿಂದನೇ ನಾನು ಕಲ್ತಿದ್ದು, ಮತ್ತು ಇದರಿಂದನೇ ನಮ್ಮ 1% ಏನಾದರೂ ನನಗೆ ನಾಲೆಡ್ಜ್ ಇದೆ ಅಂತ ಹೇಳ್ತಂದರೆ ಇದರಿಂದನೇ ಬಂದಿರುತ್ತೆ ಅಷ್ಟೇ. ಅದರಲ್ಲೇ ಕಂಟಿನ್ಯೂಯೇಷನ್ ಕ್ವಶನ್ ಏನಂದರೆ ಸರ್, ನೀವು ಮಾಡಿರೋ ಸ್ಟ್ರಾಟಜಿಗಳಲ್ಲಿ ಅದನ್ನು ಸಕ್ಸಸ್ಫುಲ್ ಆಗಿ ಒಂದು ಅವರು ದಾರಿ ತಪ್ಪಿರೋ ಬಿಸ್ನೆಸ್ಸನ್ನು, ಅಥವಾ ದಾರಿ ತಪ್ಪಿರೋ ಅಂತಲ್ಲ, ಆದರೆ ಅವ್ರಿಗೆ ಏನೋ ಒಂದು ಕ್ಲೂಲೆಸ್ ಇರುವಾಗ ನೀವು ಅವರಿಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸ್ಕೊಟ್ಟಿದ್ದೀರಾ ಅಂತ ಒಂದು ಸ್ಟ್ರಾಟಜಿನ ಸರಳ ರೀತಿಯಲ್ಲಿ ಹೇಳ್ಬೋದು. ನಾನು ಯಾವತ್ತು ಸ್ಟ್ರಾಟಜಿ ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದೆ, ಆವಾಗ ಎಲ್ಲ ಸ್ಟೋರಿ ಗೊತ್ತಿರುವಂಥದ್ದೇ. ಒಂದು 17-18 ಕಂಪ್ನಿಗೆ ನಾನು 17 ಕಂಪ್ನಿಗೆ ಹೋಗಿದ್ದೆ ನಾನು. ಸೊ ಎಲ್ಲ ಕಂಪ್ನಿಯವರು ಕೂಡ ನನಗೆ ನನ್ನ ಐಡಿಯಾ ಚೆನ್ನಾಗಿದೆ ಅಂತ ಹೇಳಿದ್ರು, ಇಲ್ಲ ಈ ಥರ ಮಾಡ್ಬೋದು ಅಂದರು. ಬಟ್ ಯಾರೂ ಕೂಡ ನನಗೆ ಕಂಟ್ರೋಲ್ ಕೊಡಲಿಲ್ಲ. ಕಂಟ್ರೋಲ್ ಕೊಟ್ಟಂಥ ಕೆಲವು ಕಂಪ್ನಿಗಳಲ್ಲಿ, ಅದರಲ್ಲಿ ನಾನು ಹೇಳಿದಾಗೆ ಮಾರುತಿ ಆಗ್ಬೋದು, ಎವರ್ಮಾರ್ಕ್ ಆಗ್ಬೋದು, ಅದೇನೇನೇ ಫಾರ್ಚೂನ್ ಸೇಫ್ಟಿ ಕ್ಲಾಸ್ ಆಗ್ಬೋದು, ಹಾಗೆ ತುಂಬ ಕಂಪ್ನಿಗಳು ನನಗೆ ಕಂಟ್ರೋಲ್ ಕೊಡ್ತು ಅಂತಂದ್ರೂ ಅದರದ್ದು ಆವಾಗಿನ ಪರಿಸ್ಥಿತಿ ಅದು ಬೇರೆ ಥರ ಇತ್ತು. ನಾನು ಯೋಚನೆ ಮಾಡಿದೆ, ನಾನು ಹೇಗೆ ಯೋಚನೆ ಮಾಡಿದೆ ಅಂತಂದರೆ, ಇದನ್ನು ಯಾವ ಆ್ಯಂಗಲಲ್ಲಿ ನಾನು ತೊಗೊಂಡು ಹೋಗ್ಬೋದು, ಅಂದರೆ ಈಗ ಕಂಪ್ನಿನ ಏನು ಆ್ಯಂಗಲಲ್ಲಿ ತೊಗೊಂಡು ಹೋಗ್ಬೋದು. ಇಡೀ ಕಂಪ್ನಿ ಕಂಟ್ರೋಲ್ ಕೊಟ್ಟಿದ್ದಾರೆ ನನಗೀಗ, ಇದನ್ನು ಹೇಗೆ ನಾನು ತೊಗೊಂಡು ಹೋಗ್ಬೋದು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದೇನಪ್ಪ ಅಂತಂದರೆ, ಕೆಲವು ಆ್ಯಂಗಲ್ನ, ಕೆಲವು ವಿಷಯಗಳನ್ನ ಅವ್ರು ಆಲ್ರೆಡಿ ಟ್ರೈ ಮಾಡಿರ್ತಾರೆ. ಅವರಲ್ಲಿ ಏನು ಲೂಪ್ ಹೋಲ್ಸ್ ಇರುತ್ತೆ ಅದನ್ನೆಲ್ಲ ಅವ್ರು ಆಲ್ರೆಡಿ ಟ್ರೈ ಮಾಡಿರ್ತಾರೆ. ಅದಲ್ಲದೆ ನಾನು ಇನ್ನೇನು ಥರ ಮಾಡ್ಬೋದು, ಇನ್ಯಾವ ಥರ ಬೇರೆ ಥರ ನಾನು ಯೋಚನೆ ಮಾಡ್ಬೋದು, ಅವರನ್ನು ಆ ಲೂಪ್ ಹೋಲ್ಸಿಂದ ನಾನು ಆಚೆ ತರೋದು ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನ ಚೇಂಜ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತು. ಓಕೆ, ಮಂತ್ಸ್ ಟುಗೆದರ್ ತಗೊಬಿಡ್ತು. ಸೊ ಅದನ್ನು ಥಿಂಕ್ ಮಾಡಿ, ಯೋಚನೆ ಮಾಡಿ, ಈ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಯಾರಿಗೂ ಹಾರ್ಮ್ಫುಲ್ ಆಗಲ್ವಾ, ಎಲ್ಲರಿಗೂ ಕರೆಕ್ಟಾಗಿ ಇದು ಇಂಪ್ಲಿಮೆಂಟ್ ಆಗುವಾಗ ಹೇಗೆ ಮಾಡ್ಬೋದು. ಸೊ ಇದನ್ನೆಲ್ಲ ಥಿಂಕ್ ಮಾಡಿ ನಾನು ಅದನ್ನು ನಿಧಾನಕ್ಕೆ ಅಡಾಪ್ಟ್ ಮಾಡ್ತಾ ಈವನ್ ನಾನು ಅಡಾಪ್ಟ್ ಮಾಡಿದ್ದು ಕೂಡ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡ್ಕೊಂಡು ಬಂದೆ ಹೊರತು ಏಕಾಏಕಿ ನಾನು ಅದನ್ನು ಅವ್ರಿಗೆ ಹೇಳಲಿಕ್ಕೂ ಹೋಗಲಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಅದನ್ನು ತಿದ್ದಿದ್ದೀನಿ ಅಂತ ನಾನು ಅವ್ರಿಗೆ ಗೊತ್ತೇ ಆಗಲಿಲ್ಲ. ಅವ್ರಿಗೆ ನಾನು ಅದನ್ನು ಸ್ಲೋಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದೆ. ಈಗ ಅದೇನಾಗಿದೆ, ಅದು ರೊಟೀನ್ ಆಗಿಬಿಟ್ಟಿದೆ. ಈಗ ಅವರು ಕೂಲಾಗಿ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಹೊರತು ಅದು 100% ಫೇಸ್ ಮಾಡಿದೆ. ನಾನು ನೀವು ಹೇಳಿದಂಥ ಪ್ರಶ್ನೆ ಥರ ತುಂಬ ಫೇಸ್ ಮಾಡಿದೆ. ಅದು ತರೋದು ತುಂಬ ಟಾಸ್ಕ್ ಇತ್ತು. ಅದಕ್ಕೆ ಬೇರೆ ಬೇರೆ ಥರ ಸ್ಟ್ರಾಟಜಿ ಯೂಸ್ ಮಾಡಿದೆ. ತುಂಬ ಥ್ಯಾಂಕ್ ಯು ಸರ್. 100% ನಾನು ಈ ಪಾಡ್ಕಾಸ್ಟ್ ಮಾಡ್ತಿರೋದೇ ಫ್ರೀ ಕನ್ಸಲ್ಟೇಷನ್ ಕೊಡೋದಕ್ಕೋಸ್ಕರ. ಯಾವುದೇ ಥರದ ಮಾಹಿತಿ ಇತ್ತು ಅಂದರೆ ಹೇಳ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ದುಡ್ಡು ಕೇಳೋದಕ್ಕೆ ಅಂತ ಹೋಗಬೇಡಿ. ದುಡ್ಡು ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ ಅನ್ನುವಂಥ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅದನ್ನು ತೆಗೆದಾಕಿ. 100% ಆಪರ್ಚುನಿಟಿಗಳಿದೆ. ನಿಮ್ಮ ಸ್ಕಿಲ್ನ ಸಮಾಜಕ್ಕೆ ತೋರಿಸಿ, ಸಮಾಜ ನಿಮಗೆ ದುಡ್ಡು ಕೊಡೋದಕ್ಕೋಸ್ಕರ ಕಾಯ್ತಾ ಇದೆ.
ಈಗ ಹೋಟೆಲಲ್ಲಿ ಒಂದು ಬ್ರೇಕ್ಫಾಸ್ಟ್ ಬೆಲೆ ನಿಮ್ಮದು 30 ರೂಪಾಯಿ ಅಂತ ನೀವು ಮಾಡಿದ್ದೀರಾ ಅಂತಂದರೆ, ನಾನು ನಿಮಗೆ ಮನೆಗೆ ಡೆಲಿವರಿ ಕೊಡ್ತೀನಿ, 25 ರೂಪಾಯಿ ಕೊಡ್ತೀನಿ ಒಂದು ರೈಸ್ ಬಾತ್ನ. ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತಂದು ಹೇಳಿ ನಾನು 5 ಪ್ಲೇಟ್ ರೈಸ್ನ 100 ರೂಪಾಯಿಗೆ ತಂದು ಕೊಡ್ತೀನಿ. ಸೊ ಈ ಥರ ಹೊಸ ಆಫರ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ಸೊ ದಟ್ ಏನಾಗುತ್ತೆ, ನಿಮ್ಮ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಹೋಗ್ತಾರೆ.